ఒకటికి రాకి ఒకటికి రాకి ఒకటికి రాకి వస్తులేదు. ఓహో, ఒకటికి రాకి ఇక్కడ వచ్చింది 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 ಬರಬೇಕು ಬರಬೇಕು. ಶ್ರೀರಾಮನ ಅವತಾರಿ ರಾಯಣಿ ರಂಗಣ್ಣ ಮೈಸೂರು ಮಹಾರಾಜನಿಗೆ ಭಾಗ ಸ್ವಚ್ಛ ಶೋಕ್ತವೂ ಈ ಕೊಂಡಯ್ಯ. ಸ್ವಲ್ಪ ಬಿಡಿಸಿ ಹೇಳು ತಮ್ಮ. నాది శ్రీశైలం పాపకొండయ్య పేరు. ఇది ఏనిద్దరు ನೋಡಿ బాగా ಸ್ವಚ್ಛ ಶೋಕ್ತವೂ ಈ ಕೊಂಡಯ್ಯ. ಅದೇ ಕೊಂಚ ಹಣ ಮಗ ಆರಿಸಿದ್ವಿ ಬಾಳು ಇಲ್ಲ. 90 ಪೆಟ್ಟಿಗೆ ಆಗುವಷ್ಟು 50 ರೂಪಾಯಿ ಕೊಟ್ರೆ ನಿನ್ನ ಪ್ರಶ್ನೆ ಪಟ ಪಟ ಪಂಪೇನು ಈ ಕೊಂಡಯ್ಯ. ಹೌದಾ? ಕರೆಕ್ಟ್ ಹೇಳ್ಬೇಕ ಮತ್ತ. ನಾ 50 ರೂಪಾಯಿ ದೊಡ್ಡದಲ್ಲ. ಯದ್ವಾತಿದ್ವಾಗ ಒಕ್ಕದ ಆಸಕ್ಕೆ ಏನ ಹೇಳಿದಿ ನೀನ ತುಂಬಕ ನಾಳೆ ಮುಂದೆ ಪೀಸ್ ಆಡ್ಸ್ಕೊಂಡು ಕೊಡು ಕೊಡು. ನಿನ್ನ ಹೆಸರು ಏನಂತ? ಸಿದ್ದರಾಮಪ್ಪ ಅಂತ. ಜೈ ಸಿದ್ದರಾಮಪ್ಪ, ಜೈ ಶ್ರೀಶೈಲ. ಸಿದ್ದರಾಮ ಪಾಪ ಅನ್ನೋರು ಈ ದೇಶದ ತಾಯಂದ್ರಿಗೆ ತೊಂದಿ ಆಗ್ಯಾನ. ನೀನು ಮಾತ್ರ ಅವ್ರಿಗೆ ಜಾತಿಗೆ ಸೇರಿದವನ. ನೋಡು ಸಿದ್ದರಾಮಪ್ಪ, ಮುಖ ಮಾತ್ರ ಕನ್ನಡಿ ಆಗಿದೆ, ಮನಸ್ಸು ಮಾತ್ರ ಇನ್ನೊಬ್ಬರ ಸೇದ್ ಹೋಗದ ಕೊರ್ಚೂಟ ಹುಡುಕ್ತಾ ಇದೆ. ನೀ ನೋಡು ಸಿದ್ದರಾಮಪ್ಪ, ಕೃಷ್ಣ ಅವತಾರ. ಈ ವಯಸ್ಸಿನವರೆಗೆ ನಿನ್ನ ಗಾಡಿ ಬ್ರೇಕ್ ಇಲ್ಲದಂಗ ನಡೆದೈತಿ. ಕುಂತ್ರೆ ಕುರ್ಮ ಅವತಾರ, ನಿಂತ್ರೆ ತಿರುಪತಿ. ಯಾವಾಗ ನಿನ್ನ ಜೀವನ ಗಾಡಿ ರನ್ನಿಂಗ್ ಐತಿ. ಆದ್ರೆ ಈಗ ಸ್ವಲ್ಪ ಗುಂಪು ಬರಕಾಗ್ತಿ. ಗುಂಪು ಏನಮ್ಮ ಇಷ್ಟರಂಗ ಎಂತ ಚಂದ ಐತಿ. ಇನ್ನೊಟ್ಟು ಕೇಳ್ಕೊಂಡು ಈಗೇನ ಡೊಂಕರ್ ತಂದೆಲ್ಲ ಏನ ಬಿಡಿಸಿ ಹೇಳಲಿ. ಅದೇ ಒಂದು ಭೂಮಿಯಿಂದ ಆಗಲಿ ಒಂದು ಲಕ್ಷ್ಮಿಯಿಂದ ಆಗಲಿ ಈಗ ಲಾಭ ಆಗುತ್ತಿತ್ತು. ಆದ್ರೆ ಒಂದು ರೊಂಡು ಮುಂಡಿಯಿಂದ ಈಗ ಅಪರಾಧ ಬಂದೈತಿ. ದೊಡ್ಡ ರೊಂಡು ಮುಂಡಿಂದ ನಿಮಗೆ ಅಪರಾಧ ಬಂದೈತಿ. ಮಾತ್ರ ಕೊಟ್ಟು ಮಾಡಿಸಿದಾಗ ಆಗಿ ಹೋಗ್ತೈತಿ. ಲಕ್ಷ್ಮಿ ತೊಡಗುತ್ತೈತಿ ಅಂತ ಹೇಳ್ತೈತಿ ನಿಮ್ಮ ಪ್ರಶ್ನೆ. ಆಯ್ತಪ್ಪ, ಈಗ ಊರಿಗೆ ಹೊಂಟೇನಿ. ಹೊಳ್ಳಿ ಬಂದ ಮ್ಯಾಗ ಮಾಡಿಸ್ತೇನೆ ನಿನ್ನ ಹತ್ರ ಕೌಕಟ್ಟು. ಅದು ಎಷ್ಟು ತಗೊಂತಿ ಕೌಕಟ್ಟು ಮಾಡಕ? ಬಾಳ ಇಲ್ಲ, 2 ಕೋಳಿ, 4 ಚಾಯ್ಸು, 4 ಕೆಜಿ ಅಕ್ಕಿ ಕೊಟ್ರೆ ನಿನ್ನ ಎಲ್ಲ ಗಂಟೆಗೆ ಸರಿ ಮಲ್ತದ. ಯಾನ್ ಎಂಚು ಮಲ್ತ ಎಂಕೆ ಗೊತ್ತಿದ್ದು ಅಂಚೆ ಮಲ್ತದ. ನಿನ್ನ ಬಹಳ ಕಡಿಮೆ ಆಗದಿ ಬಿಡ್ಲೆ. ಅಂತೂ ಒಂದು ಅದು ಸಂತಿ ಲೆಕ್ಕ ಹೇಳಕ್ ಕುಂತೀನಿ. ಈಗೆಲ್ಲ ಜೀವನ ನೀ ಹಂಚಿದೆ. ನಮ್ಮ ಯಾಪಲ್ಲ ಪೂರ ಒಟ್ಟಿಗೆ ಮಲ್ಕೊಂಡು ಮಂಜು ನೀವು ಹೊಳ್ಳಿ ಬಂದು ಮಾಡಿಸ್ತೇನೆ. ಹೋದ ಬಲ್ಲಿ ಆಯ್ತು, ಜಲ್ದಿ ಹೋದ ಬಲ್ಲಿ. ಆಲೋಲ್ಲ ನಿನ್ನ ಮಗಳು ಜೈದಲ್ಲ, ನಿನ್ನ ಮಗಳು ಒಳ್ಳಿಲ್ಲ ಜೈದಲ್ಲ. ತುಳಿಯ ಮಾರೆಯ ಅವಳು ಒಲ್ಲ ಪಿರಾಡು ಕಂಡಡು ಹೋತಲ್ಲ ಜೈದಲ್ಲ. ಬಾಳ ಹಾಲೆ ಬತ್ತೆ ಬತ್ತೆ ಬಂದೆ. ಇಷ್ಟೊಳಗ ಎಂತ ಚಂದ ನಡೆಯುತ್ತೆ. ಮೌನ ಒದಕೋತ ಬಂದಿಲ್ಲ. ಸತ್ಕಿತ ನನ್ನ ಮಾತ. ಅಯ್ಯ ನೀ ಸತ್ತಿದ್ರ ನಮ್ ಬಾಳೆ ಸುದ್ದ ಆಗ್ತಿತ್ತು. ಜೀವನ್ ತಿರ್ಲಿಕ್ಕ ಹಿಂಗಾಗಿದೆ. ಅಲ್ಲಪ್ಪ, ಬುತ್ತಿ ಗಂಟು ತಗೊಂಡ್ ಹೊಂಟಿ ಅಂತ ಹೇಳ್ದವ ಈ ಮಣ್ಣಿನ ಗಂಟ ಅಲ್ಲೇ ಬಿಟ್ಟು ಮನೆಗೆ ಹೋಗಿ. ಪಾಪ ಅಕ್ಕಿ ಮಗಳ ಮನಿ ಮಲ್ಲವ ನೋಡವ ಮಾತಾಡ್ಕೊಂತ ಕೂತ್ಕೊಂಡು ನಿಮ್ಮಪ್ಪ ಇಲ್ಲೇ ಮಣ್ಣಿನ ಗಂಟಿ ಬಿಟ್ಟು ಹೋಗ್ಯಾನ, ಒಯ್ದು ಕೊಟ್ಟು ಬಾ ಅಂತ ಹೇಳಿದ್ದು. ಅದಕ್ಕ ಬಂದೆ. ಆಕಿ ಮಕ್ಕಳ ಮಾತಾಡೋದು ಗೊತ್ತ. ನಾ ಏನ್ ಮಾಡ್ತೇನೆ ಅನ್ನೋ ಗೊತ್ತಾಗಲ್ಲ. ಹೌದಲ್ಲ? ನಾ ಬರೋದ ಅದನ್ನ ಲೇಟ್ ಆಗತ್ತೆ. ಮತ್ತ ಅಪ್ಪ ಹೋದ್ನಂತೇಳಿ ಅಡ್ಡ ತಿಂಡಿ ಅಡ್ಡಾಡ್ಬೇಡ. ಮಗ್ಗಲ್ ಮನಿ ಮಲ್ಲು ಆಕೆನ ಕರ್ಕೊಂಡು ಮಕ್ಕ ಜಾಕಿ ನಾ ಬರ್ತಾನೆ. ನಂಗೆ ಪಂಚಪಾಂಡವರ ಪತ್ನಿ ದ್ರೌಪದಿ ಈ ವಸ್ತ್ರಿಗೆ ಗಂಧನ ಕಟ್ಟುವುದು ಇತ್ತು. ಯಾರಿಗೆ ಕಟ್ಟಲಿ ಅಂತ ಯೋಚನೆ ನಡೆದೈತಿ ನಿನ್ನ ತಲೆ ಮನೆಗೆ. ದಕ್ಷಿಣ ನನ್ನ ಹಣೆ ಬರದಾಗ ಗಂಡ ಅದಾನ ನೀ ಇಲ್ಲ ಅಂತ ಹೇಳೋ. ದಕ್ಷಿಣ ಇಡು. ನೀದು ಏನಾದ್ರು ನೋಡಿ ಭಾಗ ಸೂಟು ಸುಟ್ಟು ಈ ಕೊಂಡಯ್ಯ. ಹಂಗಾದ್ರೆ ದಕ್ಷಿಣ ಎಷ್ಟು ಕೊಡ್ಬೇಕ್ರಿ? 2 ರೂಪಾಯಿಗಳು ಜಾಸ್ತಿ ಕೊಟ್ಟು ಖಾಲಿ 2 ಕೊಡ್ಕೊಂಡ್ಯಾವ.
ನನ್ನ ಹತ್ರ 5 ಐತಿ. ಹ್ಮ್ 2 ಹಿಡ್ಕೋ 3 ವಾಪಸ್ ಕೊಡು. ನಿನ್ನ ಹೆಸರು ಏನು? ಆಯ್ತು, ಕೈ ಕೊಡು. ದೇವರಿಗೆ ಕಾಲು ಚಾಗಿದೆ. ಇಂಥ ಹುಡುಗಿ ನಾ ಕಡಿಕೆ ಸುಡలేదు. ಶ್ರೀದೇವಿ ಕೂಡ ಬಾಗలేదు. ಅಂಗಡಿ ನಿನ್ನ ಪೇರದಿಲ್ಲಮ್ಮ. ಸೂಡು ಸಂಗಮ್ ನಿನ್ನ ಜಾತಕ ನಾಡಿ ಉಂದಿ ಬರುಬರ್ಲಿದು. ಇದಕ್ಕೊಂದು ಕಟ್ಟು ಮಾಡಬೇಕಾಗ್ತದೆ. ಕಟ್ಟು ಅದೇನು ಕಾವು ಕಟ್ ಮಾಡ್ತೀರೋ ನೀವೇ ಮಾಡ್ಬಿಡ್ರಿ. ಇದೀಗ ಮದ್ವೆ ಮಲ್ಪರ ಎಲ್ಲ ಅಮ್ಮೇರ ಏರೆಲ್ಲ ಕಂಡೆಲ್ಲ ತೂತಾರ ಇಜ್ಜ ತೂಚಿಡ ಪನ್ನು ಅವ ನಿಕ್ಕೆ ಎಕಡೆ ಗಂಡ ಸೂಚನವ ನಿಕ್ಕೆ ಎಕಡೆ ಗಂಡ ಸೂಚನವ. ಆದ್ರೆ ನಮ್ಮಪ್ಪ ಮಾತ್ರ ನನ್ನ RTO ಸಾಹೇಬನಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹಠ ಇಟ್ಕೊಂಡ್ ಕೂತ್ಬಿಟ್ಟನ್ರಿ. ಅವನ ಮಾಡ್ಕೋಬೇಡ. ಯಾಕ್ರಿ? RTO 6 ತಿಂಗಳದ ಆಗು ಜೂಜುಂಡು ಆಗಿ ಹೊತ್ತು ಹೋಗ್ತಾನೆ. ಹೋಗೆ ಗ್ಯಾರಂಟಿ. ఆయన ಫಸ್ಟ್ ఆయన ಮುಂದಿನ ಅಂಚಿನ ಹತ್ತು ಉಂಡು. ఆయన ಮಳೆ ಬರದ ಆತ ಬರೀತಾರೆ ಬರ ದೇವರು. ಹಂಗಾದ್ರೆ ಚೆನ್ನಪ್ಪ ಅಂತ ಅವನ್ ಮಾಡ್ಕೊಂಡ್ರಿ. ఆయన ಬೆವರ್ಚಿ ಅವನು ನೀನು ಮದುವೆ ಆದಂದ್ರೆ 6 ತಿಂಗಳದಾಗ ಆಗಿ ಸತ್ತು ಹೋಗ್ತಾನ. ಮುಟ್ಟಾಕೊಂಡಿಸ್ತೇನೆ. ಅಲ್ಲಿನ ಜೀವಕ್ಕೆ ಸುಖ ಇಲ್ಲ. ಮುಂದೆ ಮಕ್ಕಳು ಆಗಿಲ್ಲ. ಹಿಂಗ ಹೋಗ್ಬೇಕಾಗ್ತದೆ. ಸುಡುಗ ರೀ ಇನ್ನೊಂದ್ ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ್ರಿ. ಅವ್ರೊಬ್ರು ಅದಾರೆ, ಅವರು ಫೋಟೋಗ್ರಾಫರ್ ಪಾಪಣ್ಣ ಅಂತ ಹೇಳ್ಬಿಟ್ಟು ಆ ಗಂಡು ಬಾಗುಂದಿ ಅವಂಗು ಮುಂದಿ ಅವನು ನೀನು ಮದುವೆ ಆಗಂದ್ರೆ ನಿನ್ನ ಜೀವನಮಯ ಸುಖಮಯವಾಯ್ತಂದ್ರೆ ವಾಡಿಕೆ ಪೆಂಡ್ಲು ಚೇಸಿಗೆ ಸೂ ಅಂದ್ರೆ ಆ ಗಂಡು ನಿನಗೆ ಮನಸ್ಸು ಹಂಗ ಮಾಡ್ತೇನೆ. ಎಲ್ಲ ಕಂಡಕ ಬುರ್ರಾಗಿ ಹೋಗಿ ನೀನು ಪಾಪಡನ್ನು ಕೂಡ ಮದುವೆ ಆಗ್ತಿ. ಆಂಡಲ ಇತ್ತು ಎನ್ನ ಸಂಗಡ ಇರುವ ಒಂಜಿ ಪದ್ಯ ಪಂದು ನಲ್ತ ನಂಡ ಅಯ್ಯ ನಿನ್ನ ಮದ್ವೆ ಹಾಕಿನಂತೆ ಒಂಜಿ ಬೇರೆ ಕೊರಪೆ ಬೇರೆ ಬೇರೆ ಎರಡು ಬೇಬರು ರೆಡಿ ಉಂಡು. ಈ ಒಂಜಿ ಪದ್ಯ ಬಂದು ನಲ್ಪೋಡು. ಅಯ್ಯೋ ನೀವು ಹೇಳ್ತಿರೋದ್ಮೇಲೆ ಹಾಡು ಹೇಳೋದೇನ್ರಿ? ಡೆಮೋನೆ ತೋರಿಸ್ಬಿಡ್ತೀನಿ. ನಾಟಕ ಮಾಡುವ ಮೋರಿ ಚಂದದಿ ಮರಗಬಾರಿ ಎತ್ತಿ ತೋರಿಸ ತಾಳೋಗರಿ ಅಯದ ಹುಡುಗರು ಹೌಹಾರಿ ಪಿರೋಲೆ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ. ಪಿರೋಲೆ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ.
ಮಾಡಿ ಮನಿ ನನ್ನ ಮನೆ ಯಾರಿಗೂ ಗೊತ್ತಾಗಂಗಿಲ್ಲ. ಬಿರುವಳಿ ಜಾತ್ರಿ ಜಾತ್ರಿ ಪಾಪಣ್ಣ ಮುಗಿತ ನಿಂದ. ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತದ ಮ್ಯಾಲ. ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತದ ರಾಮ್ ಕೊಂಡಯ್ಯ ಅದ ಹುಡುಕಾಕಿ ಬೆಲೆ ಹಾಕೊಂಡು ನಿಂತಾನ. ಯಾರಂತ ನೋಡೇ ಬಿಡೋಣ. ಜೈ ಸಿದ್ದರಾಮ ಜೈ ಹೋಗಲಿ ಸುಡುಗಾಡ ಸುಳ್ಳು ಬುದಿ ಸಂಗೋಟು ಹೆಂಗಾಗಲಿ ಈ ಆಟ ನೋಡಿದರ ಕಣ್ಣು ಹೋಗಲಿ ಆಗಲಿ ಹೇಳಿದರ ಕಿವಿ ಬಂದು ಆಗಲಿ ಬಂದಾಗಲಿ ದ್ರೌಪದಿ ಅರ್ಜುನಿಂದ ಓಡಿ ಹೋದಂಗ ಓಡೋದಂಗ ಸಂಗು ನನ್ನಿಂದ ಓಡಿ ಬರಲಿ ನಿನ್ನಿಂದ ಹೋಗ್ಲಿ ಎಲ್ಲೋ ಕೊಂಟುಕ ಬಯಲಾಗಲಿ ಶ್ರೀರಾಮ್ ರಾಮ್ ದೋಸ್ತ ಹೋಪ ಅವನವ್ನ ಲಕ್ಕಿದ್ರ ಕಿಕ್ ಕೊಡಿ ಆಡ್ ಬಿಯರ್ ಕುಡಿ ಲುಕ್ ಕೊಟ್ಟ ಕೊಡಕೆನ್ಸಿನಿಂದ ಬಿದ್ದಿ ಜೀವನ ಸತ್ಯನಾ ಏನಪ್ಪ ತಂಬುರಿಕಾಯಿ ಯಾವರು ಸೌಕಾರ್ ಸಾದಿ ಶ್ರೀಶೈಲಂ ಪಾಪಗುಣ ಎನ್ನ ಬೇರು ಈ ಎನ್ನು ಬಾಗ ಶಬ್ದ ಬೇಗ ಮೂದಿಗಷ್ಟೇ ಲೇ ಪಾಪ್ಯ ಈ ತೊಗಲು ಗೊಂಬಿ ಅಲ್ಲಿದ ಇದನ್ನ ಹಿಡ್ಕೊಂಡು ಎದಕ್ ನಿಂತಿ ಅದನ್ನ ಹೇಳಲಿ ಮೊದ್ಲೇ ಚನ್ಮೇಗರ್ಜುನ ನಿನ್ನ ಕೂಡಿ ಹುಡುಗಿ ಮದುವೆ ಆಗ್ಲಂತ ಮಂತ್ರ ಹೌದಲ್ಲೇ ಜೋತ್ ಬಿದ್ರ ಸಡಕ್ಕೆ ಇವನ್ ಕಡೆ ಮಂತ್ರ ಓದಿಸ್ಕೊಳಕ್ ನಿಂತಿ ಐಲಿ ನೀನು
ನಾನ್ ಗಂಡಸಲ್ಲ ಅಂತಲೇ ಯಾವ್ಲೇ ಗಂಡಸನ ಇಲ್ಲೋ ನಾನು ಎದಕ್ ಮಾತಾಡಕ್ತೀನಿ ರೊಚ್ಚಿಗೆ ಮಕ್ಕಳು ಮಾಡಿ ಬಿಡ್ತಾನೆ ಇಲ್ಲೇ ಸ್ಟೇಜ್ ಮೇಲೆ ನಾ ಗಂಡಸಲ್ಲ ಯಾವ್ಲೇ ಹೇಳ್ಬೇಕು ಇಲ್ಲೇ ನಿಂತಾನಲ್ಲ ನೋಡು ಪಾಪ್ಯ ಇವ ಕೊಂಡೆ ಅಲ್ಲಿವ ಪಾಪ ಹಾಕೊಂಡು ನಾ ಇಲ್ದ ನೀನು ಗುದ್ದಾಕ್ ಬಂದಾನವ ನೀನು ಹುಗುದ್ ಬಂದ ಹುಗ್ಗಿ ಮನೆ ಹುಡುಗಿ ಕುಡ್ಕೊಂಡು ಬಂದಿದ್ದೀರ ಮೋಸ ಮಾಡ್ತೀಯ ಹುಡುಗಾರ ಸಂಗು ಹಿಂಗ ಮಾಡಿ ನನ್ನ ಲಗ್ನ ಮಾಡಂತ ಇವನು ಹೇಳಿದ್ನು ಇವನು ಹೇಳಿದ ಮಗನ ಹೇಳಿದ್ದ ನನಗ ಲಗ್ನ ಆಗಂಗ ಮಾಡಂದ್ರ ಈ ಸಂಧ್ಯಾಗ ಬಂದ್ ನೀನ್ ಗುಮ್ಮಕತ್ತಿ ಅಂತ ತಂಬೂರಿ ತಗೊಂಡ ಅಲ್ಲ ನನಗ್ ಮದ್ವೆ ಆಗಂತ ಹೇಳಿ ಮಾಡಿದ್ರ ಅವಂಗ ಅದು ಸರಿ ಇಲ್ಲ ಗಂಡಸ್ತಾನ ಇಲ್ಲ ಡೊಂಕ್ ಐತಿ ಸೊಟ್ಟ ಐತಿ ಅಂತ ಹೇಳಿ ಮಗನ ಗ್ಯಾಪ್ನ ನೀ ಎಬ್ಸ್ಕೊಂಡ್ ಹೋಗಾಕ ನಿಂತಿ ಎಂದಂಗ ಆತಿಗಿನ ಸಂಗವ ಇನ್ನೇನ್ ನಿನ್ ತಂಟೆಗೆ ಬರ್ದಿಲ್ಲ ನೀ ಬಂದನ ಹೇಳ್ದಿ ಅವ್ನ್ ಬಿಡಕ್ ಹೋಗ್ಬಿಡ ಮಾವ ಹಿಡ್ಕೊಂಡ್ ಬರ್ಕೊಂಡ ಸಂಘ ಹುಡ್ಕೊಂಡನಿ ನನ್ನ ಬಿಟ್ಟ ಕಳ್ಸಂಗಲ್ಲ ಅವನ್ನ ನಿಮ್ದಿಬ್ಬರು ನೀವ ನೋಡ್ಕೊರಿ ಯಾರು ನೋಡಿದ್ರ ಮುಸ್ಕೊಂಡ್ ಮಾಡ್ರಿ ಅಲ್ಲ ಏನೋ ನಾ ಕೈ ತಪ್ಪ ವಸ್ತ್ರ ಹಿಡಿದಿದ್ನಿ ಬ್ಯಾರೆ ಏನ್ರ ಹಿಡಿದಿದ್ರು ಕೈಯಾಗ ಏನ್ ಬರ್ತಿತ್ತಲ್ಲ ಅಲ್ಲ ಮಾವ ಬಿಟ್ಟು ಕೂತಿಲ್ಲ ನೀ ಅವನ ಅಲ್ಲ ಸಂಗು ಮನ್ಯಾಗ ಸುಮ್ಮನೆ ಬಕ್ಕೊಂಡ್ ಕುಂದ್ರಂದ್ರ ಇಲ್ಲಿ ಮಂದ್ಯಾಗ ಬಗ್ಗಾಕ್ ಬಂದಿ ಏನೋ ಹತ್ರ ಏ ಇಲ್ಲ ಮಾರಯ್ಯ ನಮ್ಮ ಅಪ್ಪ ಮಣ್ಣು ಕೊಡಕ್ ಬಂದಿದ್ದೆ ಹನ್ನೆರಡು ಬಾಯಿ ಎತ್ತಿದ್ರು ಒಬ್ಳೆ ತಿಂತಾನಂತಿದ್ದೆಲ್ಲೋ ನೆನದೇವ್ರ 18 ಹೋಳಿಗೆ ತಿಂದು ಹೇಲಾಟ ಹಚ್ಕೊಂಡೆಲ್ಲೋ ನೆನದೇವ್ರ 8 ಸಲ ಪಾಕಿನಿಗೆ ಹೋಗಿ 9ನೇ ಸಲ ಪಡಸಾಲ ಕುಂತೆಲ್ಲೋ ನೆನದೇವ್ರ ಅದನ್ನೀಗ ಬಳೆಗಳ ಸಿಟ್ಟು ಮಾಡ್ಕೊಂಡು ಸಾಕು ಹೋದೆಲ್ಲೋ ನೆನದೇವ್ರ ಯಾರು ಸಬರ್ ಕರು बोल बोल शुरू करते राबी ನಮ್ಮಪ್ಪ ಮನೆ ಕೊಡಕತ್ತಾನ ನಮ್ಮಪ್ಪ ಸತ್ತಾನ ಎತ್ತಿ ಕೊಡೇನ ಇದರ ಮಾರ್ಯಾಗ ಮಣ್ಣು ಹಾಕ್ಲಿ ಇದನ್ನ ಹೋಗಿದ್ ಹೋಗಿ ಉಣ್ಲಿ ಇದನ್ನ ಸತ್ತೈತಂತೂ ಇದು ಹೇಳ್ತೈತ ಅಲ್ಲ ಸಂಗು ನೀನ ಸತ್ತೈತಂತ ಹೇಳಿದಲ್ಲ ಹೇಳಿಲ್ಲ ನಮ್ಮಪ್ಪ ನಮ್ಮ ಅಕ್ಕಗ ಬೈಕಿ ಬುತ್ತಿ ಊಟ ತಗೊಂಡ್ ಹೊಂಟಿದ್ದ ಅದಕ್ಕೆ ಅವ್ರಿಗೆ ಕೆಮ್ಮಣ್ಣು ಮನಿಯೊಳಗ್ ಬಿಟ್ಟು ಹೋಗಿದ್ದ ಅದು ಮಣ್ಣಿನ ಬುತ್ತಿ ಕೊಟ್ಟು ಅವನಿಗೆ ಬಸ್ ಹತ್ತಿಸ್ ಬಂದಿ ಅಂದೆ ಹಂಗನ ಬಿಡಿಸಿ ಹೇಳ್ಬೇಕು ಇದ್ದಿದ್ದೆಲ್ಲ ಸಂಧ್ಯಾಗ ಅದನ್ನ ಹಿಂಗ್ ಹೇಳಿದ್ರೆ ಹೆಂಗ 6 ತಿಂಗಳು ಹಿರಿಯ ಅದೀನಿ ಅಲ್ಲ ನೀ ಮತ್ ಎರೆ ಮಣ್ಣು ತಿಂದು ಯಾವಾಗ ಕರೆ ಹುಡುಗನ ಹಡ್ಯಾಕೆ ಅಂತ ನಿಮ್ಮ ಅಪ್ಪ ಅಂತೂ ನಿನ್ ಲಗ್ನ ಅವನವ್ ವಯಸ್ಸ ಮಿಕ್ಕಿ ಹೋಗೈತಿ ಲಗ್ನ ಮಾಡ್ತಾನ ನಾನ ಹೇಳ್ತೇನೆ ಹಂಗ ಮಾಡ ಪಕ್ಕ ನಿನ್ ಲಗ್ನ ಹೆಂಗ್ ಮಾಡೋದಂತ ಹೇಳಿಬಿಡು ನಾ ಹಂಗ ನಾಟಕ ಏನಿಲ್ಲ ಯಪ್ಪ ನೀ ಊರಿಗೆ ಹೋದಾಗ ಚೆನ್ನು ಬಂದಿದ್ದ ನಾನು ಚಂದ ಮಾಡ್ಯಾನ ಏನಂತಂದ್ರ ಮದ್ವಿ ಮಾಡ್ಕೊಂಡಿದ್ವಿ ಎಲ್ಲ ಕೌಸ್ನಾಗ ಇಟ್ಟು ಹೊಡಿಬೇಕಾಗಿ ಬಿಡಿಸಿ ಮಂದರಿಗೆ ಅಂತ ತಿಳ್ಕೊಂತಾರ ನನಗ ನಾನು ಬಸರದನಿ ಮಾವಿನಕಾಯಿ ಹುಳಿ ಹುಂಚಿ ಹಣ್ಣು ಲಿಂಬಿ ಹಣ್ಣು ನೀ ಬಸರಾಕ ಅಂತ ಹೇಳ ಅವನವ್ ಸೀದಾ ನನ್ ಕಾಲ್ ಬೀಳ್ತಾನ ಬಂದ್ ಮದ್ವೆ ಆಗ್ಲಗ್ನ ಆಗ ಅಂತ ಹೇಳಿ ಇಷ್ಟ ಮಾಡೋದು ಈ ಮನಿಗ್ ಹೋಗ್ತೀನಿ ಒಂದ್ 4-5 ದಿಂಬು ತಗೊಂಡು ಬರಬ್ರು ಹೊಟ್ಟಿ ಕಟ್ಕೊಂಡ್ಬಿಡ್ತೀನಿ ಮಾರನೇ ದಿವ್ಸ ನಮ್ಮಪ್ಪ ನಾ ಬಸರಾಗಿನ ಅಂತ ತಿಳ್ಕೊಂಡ್ಬಿಡ್ತಾನ ಬಸರ್ ಅಕ್ಕಿದ್ದಿ ನೀನು ವಯಸ್ಸಿನಾಗಿಲ್ಲ ವಯಸ್ಸಿನಾಗಿದ್ದಿದ್ರೆ ಕೇಳೇನ್ ಹೊಡ್ತಾನ ಮತ್ತ ಮನೆಯಾಗಂತೂ ನಿಮ್ಮ ಮಕ್ಕಳಿಲ್ಲ ಅಡಿಗೆ ಏನ್ ಮಾಡಿದೆ ಅಡಿಗೆನ ನಮ್ಮ ಮಕ್ಕಳು ಮಾಡಿದ್ದು ಕರ್ಚಿಕಾಯಿ ಸಂಡಿಗೆ ಹಪ್ಪಳ ಹೋಳ್ಗಿ ತುಪ್ಪ ಶಾವಿಗೆ ಪಾಯಸ ಎಲ್ಲ ಆದ್ರೆ ನಮ್ಮಪ್ಪ ತಗೊಂಡ್ ಹೋಗ್ಯಾನೆಲ್ಲ ಬರ್ತಿ ಅಂತ ಹೇಳಿ ಅದನ್ನೆಲ್ಲಾನು ನಾನು ನಿನ್ಸಲ ತೆಗೆದಿದ್ದೀನಿ ನನ್ನ ಮುದಕ್ ಬಂಗಾರಿ ಹಸರ ಗಿಚ್ಚಗಿಲಿಗೆ ನಮ್ಗೆ ಅಂತ ಹಾಡಾಕೊಂಡ ಜಾತ್ರೆಗೆ ಬಾರ ಹುಡುಗಿಗಳ ಕರಕೊಂಡ ಹಿಂದಿಂದ ಬರ್ತೇನೆ ನಡಿಯ ದೋಸ್ತನ ಗಾಡಿ ಹಿಡಕೊಂಡ ನಾ ಕೊಡಸಿದ ಲಂಗಾದವನಿ ಸೀರಿ ಹುಟ್ಟಗೊಂಡ ಹಿಂದ ಮಂದ್ಯಾಗ ಎದ್ದ ಕಾಣುವಂಗ ಹೂವ ಮುಡಕೊಂಡ ಇನ್ನೊಂದನ ಕೈಗೆ ಮಿರಿ ಮಿಂಚೋ ಮಗರಂಗಿ ಹಚ್ಚಗೊಂಡ
ಇಲ್ಲಿ ಡಾನ್ಸ್ ಆತ ಇನ್ನು ಒಳಗ ಡಾನ್ಸ್ ಮಾಡೋ ನಡಿ ಹೋಗಿ ಮಾರಿಯನ್ನು ಮನೆ ಹೊಗಿಸಿ ಹೋದವನು ಮನೆಯ ಮಾನ ಕಳೆದ ಮೇಲೆ ಮೊದಲೆಂಬ ಮಾರಿಯನ್ನು ನೋಡಲು ಬಂದ ಬೀಗನೆಂಬ ಕುಲಕಂಟಕ ನಿನ್ನ ಮಗಳು ಯಾವಳ ಜೊತೆ ಎಂದೋ ಓಡಿ ಹೋದಳು. ಹೊಸ ಸುದ್ದಿ ಹೊಸ ಸುದ್ದಿ ಅಲ್ಲ, ನಿನ್ನ ಮಗಳೆಂಬ ಬೀದಿ ಬಸಿ ಕಥೆಯನ್ನೇ ಹೇಳುತ್ತೇನೆ ಕೇಳು. ಮದುವೆಯಾದ 6 ತಿಂಗಳಲ್ಲಿ ಪಾಪದ ಗರ್ಭ ಹೊತ್ತು ಮೈದುನೊಡಗೂಡಿ ಮನೆಯ ಮಾನ ಮಸಲ ಮಾಡಿ ಓಡಿ ಹೋಗಿ ಇಂದಿಗೆ ಎಷ್ಟೋ ದಿನ ಗತಿಸಿದವು. ಅವಳ ಕಥೆ ಕೇಳಲು ನೀನು ಹೊಸಬನಂತನ ಕಡೆ ಮಾಡಬಲ್ಲ. ಸುಮ್ಮನೆ ಹೋಗು. ನೀನು ತಲೆ ಕಟ್ಟಿದ್ರು ಸರಿ ಐತಿ ಬಾ ದಯಾನಂದ. ಅಲ್ಲೋ ನನ್ನ ಮಗ ತಪ್ಪು ಮಾಡ ಅಂದ್ರೆ 4 ಮಂದಿ ಕೈಯಿಂದ ಉಳಿಸಿ 9 ಮಂದಿ ಕಳಿಸ್ಬೇಕಾಗ್ತದೆ. ಎಲ್ಲ ಅದಕ್ಕೆ ಅವ್ರು ಮಾಡ್ತಿದ್ದೆ ನಿನಗೆ. ಈಗ ಇದೇ ಸುದ್ದಿ 4 ಮಂದಿಗೆ ಹೇಳಿದ್ರೆ ಏನೋ ನಿನಗೆ ಚೀ ಆಗ್ತಾಗ ನನಗೆ ಚೀ ಆಗ್ತಾಗ ಈ ತೆರಿಗೆ ಬುದ್ಧಿ ಹೇಳ್ಬೇಕು ಹೇಳ್ಬಾರ್ದು ಅನ್ನೋದು ಬದಲಾಗತ್ತೆ ಹಂಗ ಹೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಸಿದ್ದರಾಮಪ್ಪ. ಇವನೊಬ್ಬ ಹುಚ್ಚ, ತನ್ನ ಮರ್ಯಾದೆ ತಾನೇ ಕಟ್ಕೊಳ್ತಿದ್ದಾನೆ. ಅವನ ತಂಗಿ ಅವಳನ್ನು ಮಾಡಿಕೊಂಡದ್ದಿಂದ ಸಮಾಜದ ಜನ ನನ್ನನ್ನು ಕುಲದಿಂದ ಹೊರಗಿಡಬೇಕೆಂದು ಮಾತಾಡುತ್ತಾರೆ ಸಿದ್ದರಾಮಪ್ಪ. ಎಲ್ಲಿದೆ ನಿನ್ನ ಹಾಳು ಸಮಾಜ, ಮಾನವ ಸಮಾಜ, ಮಂಗ ಸಮಾಜ? ಈ ನಿನ್ನ ಸಮಾಜವನ್ನೊಮ್ಮೆ ತೊಳೆದು ಬಿಡುತ್ತೇನೆ ಕೇಳು. ಗಂಡ ಸತ್ತ ವಿಧವೆಯನ್ನು ಮರುಮದುವೆ ಮಾಡಿಕೊಟ್ಟರೆ ಕುಲದಿಂದ ಹೊರಗಿಡುವ ಈ ನಿನ್ನ ಹಾಳು ಸಮಾಜ ಗಂಡ ಮನೆಯಲ್ಲಿಲ್ಲದಾಗ ಗಂಡನ ಬಟ್ಟ ಮಿಂದರಿಯ ಉಡಿಸಿ ಕಾಮ ತೃಷಿ ಅಡಗುವವರೆಗೂ ಅವನ ತೋಟೆಚ್ಚೆಯಲ್ಲಿ ಉರುಳಾಡಿ ಗಂಡ ಮನೆಗೆ ಬಂದಾಗ ಒತ್ತಿರೊತ್ತೆಯಂತೆ ನಟನೆ ಮಾಡುವರಲ್ಲ ಪತಿವಂತಕಿ ನಯ ಪಾತಕಿಯರು. ಅಂಥವರನ್ನು ಯಾವ ಜಾತಿಯಿಂದ ಹೊರಗಿಟ್ಟಿದೆ ನಿನ್ನ ಹಾಳು ಸಮಾಜ. ಮದುವೆಯಾಗದ ಮುನ್ನ 4 ಶಿಶುಗಳನ್ನು ಹೆತ್ತು ಅವುಗಳನ್ನು ಕೆರೆಗೋ ಬಾವಿಗೋ ಎಸೆದು ಮದುವೆ ಮಾಡಿಕೊಂಡು ಮಾನವತೆಯರೆಂದು ಸಂಸಾರ ನಡೆಸುವರಲ್ಲ ಶಿಶು ಹತ್ಯ ಪಾತಕಿಯರು. ಅಂಥವರನ್ನು ಯಾವ ಜಾತಿಯಿಂದ ಹೊರಗಿಟ್ಟಿದೆ ನಿನ್ನ ಹಾಳು ಸಮಾಜ. ಅಲ್ಲದೆ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಮತ್ತೆ ಕುಡಿದು ಬಾಯಿ ರುಚಿಗಾಗಿ ಮೌಸ ತಿಂದು ಮನೆಯ ದಾರಿ ಸಿಗದ ವೇಶ್ಯರ ಮನೆಗೆ ಹೋಗಿ ಉರುಳಾಡಿ ಮಿಷೆ ಹೇಳಿದ ಬಳಿಕ ಬುದ್ಧಿವಂತರೆಂದು ಮನೆಗೆ ಬರುವವರಲ್ಲ ಕಣ್ಣು ಜಾತಿ ಪುನಾರಿಗಳು. ಅಂತವರನ್ನು ಯಾವ ಜಾತಿಯಿಂದ ಹೊರಗಿಟ್ಟಿದೆ ನಿನ್ನ ಹಾಳು ಸಮಾಜ. ಶ್ರೀಮಂತ ಹೆಣ್ಣುಗಳು ಮನೆಯಲ್ಲಿ ಪಿಕ್ನಿಕ್ಗೆ ಹೋಗುವನೆಂದು ಹೇಳಿ ಪಾರ್ಕಿನಲ್ಲಿ ಉರುಳಾಡಿ
ಅರಿಯದಂತೆ ಗರ್ಭಪಾತ ಮಾಡಿಸಿಕೊಂಡು ದಲಾಲಿಗೋಸ್ಕರ ಇನ್ನೊಂದು ಗಂಡಿನ ಕಳೆಗೆ ಕಟ್ಟಿ ಕೇಕೆ ಹಾಕಿ ಮಗುವನನ್ನು ಇಂಥವರನ್ನು ಯಾವ ಜಾತಿಯಿಂದ ಹೊರಗಿಟ್ಟಿದೆ ಇದನ್ನು ಹಳಸಲ. ಆದರೆ ನಾಗರಾಜ್, ನನ್ನ ತಂಗಿ ವಿಧವೆಯಾದಳು, ನಿನ್ನ ಮದುವೆಯಾಗದ ಗುಂಡ ವಿಧವೆಯಾದಳು, ಏನು ಅರಿಯದ ಹಸಗೂಸು. ಆದರೆ ಇವನ ಮಗಳು ಹೆಣ್ಣು ರೂಪದ ರಾಕ್ಷಸಿ, ಪ್ರತಿ ಒಂದಕ್ಕೆ ಕುಲ ಸಿದ್ದರಾಮಪ್ಪ ಕೇಳಿದ್ಯಾ? ಇವನಿಗೆ ಬರೆದಿರುವುದು ಸಂಸಾರದ ಹುಚ್ಚು, ಮೇಲೆ ಹೇಳುವುದು ವೇದಾಂತದ ಹುಚ್ಚು. ಬನ್ನಿ, ಹಸಿದು ಬಂದಿದ್ದೀರಿ, ಊಟ ಮಾಡೋಣ ಬನ್ನಿ. ನಡಿ, ಇಲ್ಲೇ ಇನ್ನೊಂದು ಓದಕೊಂಡು ಮುಂಜಾನೆ ಜಾಡ್ಕೊಂಡ ಧಾರವಾಡ ನಿನಗೆ ಕಂಡಿಲ್ಲವೇ? ಕಣ್ಣಿದ್ದರೂ ನೀವು ಮಾಡುವುದೇನು? ಹೇಳಿದ ಜನರಿಗೆಲ್ಲ ಕೇಳಿದ ಬಿಟ್ಟು ಮರಳಿ ಕಸಿದುಕೊಳ್ಳುವ ಶಕ್ತಿ ಇಲ್ಲಂತವನು. ಈಗಿನ ಜನರ ಕಾಲದ ಕಾಟಕ್ಕಾಗಿ ನೀನೇ ಸಂಸಾರ ತ್ಯಾಗಿ ಸ್ಮಶಾನದಲ್ಲಿ ಬೂದಿ ಪಡೆದುಕೊಂಡು ಕಲ್ಲಾಗಿ ತೋತಿರುವೆ ಎಂದಾಗ ನನ್ನಂತವಳ ಪಾಡು ಏನು ತಂದೆ? ಏನೇ ಆಗಲಿ, ನನಗೆ ಬೇಕಾದಂತ ಕಷ್ಟಗಳು ಬರಲಿ. ನನ್ನ ತಂಗಿಯಿಂದಾದರೂ ಈ ಮನೆಯ ಜ್ಯೋತಿ ಬೆಳಗುತ್ತಂದೆ. ನನ್ನ ಬಂಗಾರದ ತಂಗಿಯೇ, ನಿನ್ನ ಬಾಳೆಲ್ಲ ಬಂಗಾರವು. ಬಂಗಾರದ ತಂಗಿಯೇ, ನಿನ್ನ ಬಾಳೆಲ್ಲ ಬಂಗಾರವು. ನಗು ಇರಲಿ ಸದಾ ಬಾಳಲಿ, ನೀ ಬೆಳಗು ಕಂಡ ನವಜಯಲಿ. ನಗು ಇರಲಿ ಸದಾ ಬಾಳಲಿ, ನೀ ಬೆಳಗು ಕಂಡ ನವಜಯಲಿ. ತಾಯಿಯನ್ನು ಕಳೆದುಕೊಂಡು ಪರರಾಶ್ರಮದಲ್ಲಿ ಬೆಳೆಯುತ್ತಿರುವ ಮಗು ತನ್ನ ಜೀವನದ ಬಗ್ಗೆ ಚಿಂತಿಸುತ್ತಿರುವಂತೆ ಚಿಂತಿಸುತ್ತಾ ಮಲಗಿರುವ ಮಾಡಿಕೊಂಡ ಹೆಂಡತಿ ಒಡ ಹುಟ್ಟಿದ ಸಹೋದರನನ್ನ ಕಳೆದುಕೊಂಡು ಹೊರದೇಶ
ಬೇಸಿಯಂತೆ ನಾ ಹಾಕಿರುವ ಅನ್ನ ತಿಂದು ಬದುಕಬೇಕೆಂದಿರುವ ನಿನಗಿಂದು ಮುಗಿಯಿತು ಈ ಮನೆಯ ಅನ್ನದ ಇನ್ನು ನೀನಾಗಬೇಕು ಬೀದಿಯ ಹೆಣ. ಆಗ ಕಳ್ಳರ ಹುತ್ತನೆಂದು ಕಲ್ಲಿನಿಂದ ಹೊಡೆಯುತ್ತಾರೆ ನಿನಗೆ ಕ್ಷಣ, ಅಂದಿಗೆ ಶಾಂತಿಯಿಂದಿರುವುದು ನನ್ನ ಮನ. ಅದಕ್ಕಾಗಿಯೇ ಸಿದ್ರಾಮನ ಜೇಬಿನಿಂದ ಒಡೆದು ನಿನ್ನ ತಲೆದಿಂಬಿಗಿಟ್ಟಿರುವೆ 8,000 ಹಣ. ಹೇಗಿದೆ ಈ ನಾಗರಾಜನ ಕಾರಸ್ಥಾನ? ಸಿಗರೇಟ್ ಬೇಕಂತಾರೆ ಬೆಂಕಿ ಹಚ್ಕೊಂಡು ಸಿಗರೇಟ್ಗೆ 8,000 ಮೈಲಾಲಿಂಗನ ಹಾಗೆ ಬಡಬಡಿಸಿದೆಯಲ್ಲೋ. ಯಾಕೆ ಲಾಟ್ರಿ ಗಿಟ್ರಿ ಹತ್ತಿದೆ ರೋಜಿದ್ರಪ್ಪ? ಹತ್ತೇಕಪ್ಪ ಪುಣ್ಯಾತ್ಮ, ಆದ್ರೆ ಲಾಟ್ರಿ ಅಲ್ಲ ಬೈಲು ಕಡೆ. ಅದ್ಯಾಗ ಶ್ರೀಮಂತ ಕಾಗದಾಗ 2 ತೊಲಿ ಬಂಗಾರ ಕೊಡ್ಬೇಕಂತೇಳಿ ನನ್ನ ಗಾಡಿ ಮಾರಿ 8,000 ರೂಪಾಯಿ ತಂದಿದ್ದೆ. ಆದಾಗ ನಿನ್ನ ಮನ್ಯಾಗ ಒಳಗೆ ಹುಟ್ಟು ಹೋದ್ನಲ್ಲ, ಹೋಗಬಾಗ ಹೊರದಾಗ 2,000 ರೂಪಾಯಿ ಮಠ ಮಾಯ ಕೋಟ್ ತಗೊಂಡಿದ್ವಿ. ನನ್ನ ನೋಟು ನುಂಗಲು ಇದೇನು ರಾಜ ವಿಕ್ರಮನನ್ನು ಕಾಡಲು ಬಂದ ಶನಿದೇವನ ಹೌಸ್ ಬರ್ಸತ್ತೆ ಕಾಜೈತೆ ನೋಡಪ್ಪ. ನನ್ನ ದೊಡ್ಡ ಮಾತು ಹೋಗೈತೆ. ಇದ್ದ ಮೂವರಲ್ಲಿ ಕದ್ದವರಾರು ಎನ್ನುವಂತೆ ಜಾಗಮ್ಮ ನೀನ ನಾವು ಒಳಗಡೆ ಊಟಕ್ಕೆ ಹೋದಾಗ ಸಿದ್ರಾಮನ ಜೇಬಿನಿಂದ ಹಣಗಳು ಹೋಗಿವೆ ಅಂತೆ. ಬಿತ್ತುಕೊಂಡಿರುವ ನನ್ನನ್ನು ಸ್ವಲ್ಪ ಎಬ್ಬಿಸಿ ಕೇಳು. ಮಾವನವರ ಕೋಟಿನಲ್ಲಿ ಹಣ ಕಳಾಗಿದೆ. ನಾವಿಲ್ಲದಾಗ ಯಾರಾದ್ರೂ ಒಳಗಡೆ ಬಂದಿದ್ರೆ ಈ ಮನೆಗೆ ಯಾರು ಬರುತ್ತಾರೆ? ಈ ಮನೆಗೆ ಬರುವವರು ಆಯುಷ್ಯ ಮುಗಿದ ಮೇಲೆ ಎಂಬ ಸದನಕ್ಕೆ ಬಂದಂತೆ. ಇನ್ನೊಬ್ಬರ ಮನೆಯ ಅನ್ನ ತಿಂದು ಹಾಯಾಗಿ ಬದುಕಬೇಕೆಂದಿರುವ ನಿನಗೆಷ್ಟು ಸತ್ಯ? ಎಲ್ಲಿಂದ ಬಂದಿತು ಈ ಹಣ? ಒಪ್ಪಿಕೊಂಡು ಮನೆ ಬಿಟ್ಟು ಹೊರಟು. ಸಿದ್ದರಾಮಪ್ಪ, ತೆಗೆದುಕೊಳ್ಳಿ ನಿಮ್ಮ ಹಣ. ಗೊತ್ತೈತ್ ಅಂತೂ ನಿನ್ನ ಹತ್ರ ಪಕ್ಕ ಜಾದು ಆತೈತಿ ಅನ್ನಂಗಾತ. ಅಂದಲ್ಲ ನನ್ನ ದುಡ್ಡು ನನಗೆ ಗಟ್ಟು ಇಲ್ಲ ಅಂತಂದ್ರೆ ಗುಳಮ. ಮೊದಲು ಮನೆ ಬಿಟ್ಟು ನಡೆ. ಇಲ್ಲ ನಾಗರಾಜ, ಸತ್ಯವಾಗಿಯೂ ನಾ ಕೆಲಸ ಮಾಡಿಲ್ಲ ನಾಗರಾಜ. ಇದರಲ್ಲೇನೋ ಮೋಸವಿದೆ. ವಿಚಾರಿಸಪ್ಪ, ವಿಚಾರ ಮಾಡಿ. ದಯವಿಟ್ಟು ನೂಕಬೇಡಿ, ನಾ ಮಾಡಿದ ಈಗೊಂದು ಸಲ ಕ್ಷಮಿಸಿಬಿಡಿ ಅಂತ ನಾನು ಹೇಳಿದಷ್ಟು ಕೇಳಿಕೊಂಡಿದ್ದರೆ ನಿನಗಿಲ್ಲಿ ಸ್ಥಳ. ನೀನು ಇವನ ಜೊತೆ ಹೊರಟು ಹೋಗು. ಸತಿಗೆ ಪತಿಯೇ ಸದ್ಗತಿ. ಮೊದಲು ನೀವು ಬೇಕು, ನಂತರ ನಮ್ಮ ಅಣ್ಣ ಬೇಕು ನನಗೆ. ಸೊಬ್ಬವ ಎಷ್ಟು ಚಂದ ಹೇಳ್ತೀವ ಅಣ್ಣಬೇಕು. ಇದ ಮಾತ ಈ ನಿಮ್ಮ ಅಣ್ಣಗೆ ಹೇಳಕ್ ಬರಲಿಲ್ಲ. ಯಾಕೆ ಬಾಯನ್ನ ಕಳುವ ಯಾಕೆ ಮಾಡ್ತೀವಿ? ನಿಮ್ಮ ಮಾವದನ ನಿನ್ನ ಕಳ್ಸಿ ಕಡಿಮೆ ಕೇಳು ನಿಮ್ಮ ಅವನ್ನ ಅಂತ ಹೇಳಿದ್ರೆ ನಾನು ಕಡೆಯಲ್ಲೇ ಹೆಣ್ಣು ಕೊಟ್ಟು ಮಾವದ 8,000 ಬೇಕು, 1,00,000 ಕೊಡ್ತಿದ್ದೆ. ಕಳುವ ಯಾಕೆ ಮಾಡ್ಬೇಕು ನಿಮ್ಮ ಅಣ್ಣ? ಕೊಡ್ತಿದ್ದೆಪ್ಪ, ಕೊಡುತ್ತಿದ್ದೆ. ದುಡಿದ ಗಂಟಾಗಿದ್ರೆ ಕಷ್ಟವಾಗಿತ್ತು. ಪರರ ಮಕ್ಕಳಿಗೆ ಮೋಸ ಮಾಡಿ ಸಿಕ್ಕಾಪಟ್ಟೆ ಹೆಣ್ಣಿನವರ ಕಡೆಯಿಂದ ಕಮಿಷನ್ ತೆಗೆದುಕೊಂಡು ಗಂಡು ಕುಲವನ್ನು ಮಾರಲು ಹೋಟೆಲ್ನಿಂದ ದಲ್ಲಾಳಿಗೆ ಕಡಿಮೆ ಹಣ.
ಈ ಮನೆ ಋಣ ತೀರಿದ ಬಳಿಕ ವಿಧಿ ಯಾವುದೋ ಹೊತ್ತು ಹಾಕಿ ನನ್ನನ್ನು ಈ ಮನೆ ಬರುತ್ತೇನೆ ತಂಗಿ, ಬರುತ್ತೇನೆ ತಂಗಿ. ದೀಪಕಾನುರಿದು ಬೆಳಕು ನೀಡುವಂತೆ ಗಂಧಕ ಸವಿದು ಪರಿಮಳವ ಬೀರುವಂತೆ ಕಡುಕೈಯ ತಾನೊಂದು ಸಿಹಿ ಸುಖವ ನೀಡಿದ ಸಿಹಿ ಸುಖವ ನೀಡಿದ ಸುವರ್ಣ, ಇಂದು ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದ್ದೆ. ಬರುವುದು 2 ದಿನ ತಡವಾಗುತ್ತದೆ. ಮನೆ ಕಡೆ ಸ್ವಲ್ಪ ಜೋಪಾನ. ಸಿದ್ದರಾಮಪ್ಪ, ಓಪ ಬನ್ನಿ, ನಿಮ್ಮ ಕಿವಿಯಲ್ಲಿ ಒಂದು ಮಾತು ಹೇಳು. ಮತ್ತೆ ಮನೆ ಉದ್ಧಾರ ಮಾಡೋ ವಿಚಾರ ಬಂತಪ್ಪ ಪುಣ್ಯಾತ್ಮ. ಹೇಳ್ತೀರಿವಾ? ಗೊತ್ತಾಗಿ ನೀ ಕಲ್ಯಾಣ ಕೆಲಸ ಕೈ ಹಾಕಿರ್ತೀಯ ಅನ್ನೋದು ಯಾವ್ದಾರು ಅಂತಾನೆ. ಇದನ್ನ ಎಂಟಕ್ಕೆ ನಾಲ್ಕು ಮಾಡ್ಕೊತೆ ಇವತ್ತು ನಂಬ್ತೀವಿ ನೋಡು. ನಾ ಬರ್ತಾನೆ ಬೇಗ ಹೋಗಿ ಹೋಗು ಸಿದ್ದರಾಮ್. ನೀ ಮರಳಿ ಬರುವುದರೊಳಗಾಗಿ ಸಿದ್ಧವಾಗುವುದು ನಿನ್ನ ಸಿರಿಗೆ. ಇನ್ನುಳಿದಿರುವುದೊಂದೇ ಒಂದು ಪೀಡೆ. ನನ್ನ ಮಡದಿ ಎಂಬ ಮಾರಿಯನ್ನು ಉಪಾಯದಿಂದ